ಈಗಾಗಲೇ ಆರ್ ಅಶೋಕ್ ಅವರು ನೇರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇರೋದನ್ನು ನೀವು ನೋಡಿರ್ತೀರ. ಆದರೆ ಈಗ ಸರ್ಕಾರನೇ ಇರಲ್ಲ ಅನ್ನುವಂಥ ಮಾತನ್ನು ಅಶೋಕ್ ಅವರು ಮತ್ತೆ ಹೇಳ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರು ಮಾತಾಡಿದರು, ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಬಿದೋಗತ್ತೆ ಅಂತ. ಈಗ ಅವ್ರ ಮಾತನ್ನು ಆರ್ ಅಶೋಕ್ ಅವರು ಪುನರುಚ್ಚಾರವನ್ನು ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಆದಮೇಲೆ ಏನು ಬೇಕಾದರೂ ಕೂಡ ಆಗ್ಬೋದು ಅನ್ನುವಂಥ ಮಾತನ್ನು ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಭದ್ರಪಾಲೆ ಹೋಟ್ಲಲ್ಲಿ ನಡೆದಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ಗೆ ಅಭಿನಂದನಾ ಸಮಾರಂಭದಲ್ಲಿ ಆರ್ ಅಶೋಕ್ ಈ ಭವಿಷ್ಯವನ್ನು ನುಡಿದಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಬದಲಾವಣೆ ಆಗೋದು ಖಚಿತ, ಇದನ್ನು ನಾನು ಹೇಳ್ತಾ ಇಲ್ಲ, ಜ್ಯೋತಿಷಿಗಳು ಹೇಳಿದ್ದು ಅಂತ ಅವರ ಬಾಯಿನ ಪದಗಳನ್ನು ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ರಾಜಕೀಯ ಬಿರುಗಾಳಿ ಬೀಸತ್ತೆ ಅಂತ ಆರ್ ಅಶೋಕ್ ಇದೇ ವೇಳೆ ಹೇಳಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಬರೆದಿಟ್ಕೊಂಡು ಏನಿದೆ ಬದಲಾವಣೆ ಹಾಗೇ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಈ ರಾಜ್ಯದಲ್ಲಿ ಬದಲಾವಣೆ ನಾನು ಹೇಳಿಲ್ಲ, ಯಾರೋ ಜ್ಯೋತಿಷ್ಯ ಮೊನ್ನೆ ಬರೆದಿದ್ರು. 2024 ಜ್ಯೋತಿಷ್ಯ ಬರೆದವ್ರು ನೋಡಿ, ಎಲ್ಲರೂ ಒಬ್ಬರು ಬರ್ದಿಲ್ಲ, 5-6 ಜನ ಬರ್ದವ್ರು. ರಾಜಕೀಯ ಬಿರುಗಾಳಿ, ಆಡಳಿತ ಪಕ್ಷದ ಇಬ್ಬಾಗ ಅವ್ರು ಬರ್ದಿರೋದು, ನಾನಲ್ಲ ಅವರು ಹೇಳಿರೋದು. ಆ ಥರದ ವಾತಾವರಣ ಈಗಿದೆ. ಕಾಂಗ್ರೆಸ್ಸಿನ MLAಗಳು ಹೇಳ್ತಾ ಇದ್ದಾರೆ, ಕಳೆದ 7 ತಿಂಗಳಿಂದ ಒಂದೇ ಒಂದು ಕಲ್ಲು, ಅವ್ರು ಹೇಳಿದ ಅಭಿವೃದ್ಧಿ ಕಲ್ಲು, ನಾನು ಹೇಳಿದೆ ಅಭಿವೃದ್ಧಿ ಕಲ್ಲಲ್ಲ, ಅವರು ನಮ್ಮ 7 ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ. ಅದರಿಂದ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ, ಕಾಂಗ್ರೆಸ್ಸಿನ MLAಗಳು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರ ಇದೇಳ್ನಲ್ಲ, ಟಿಪ್ಪು ಸಂಸ್ಕೃತಿಯ ಸರ್ಕಾರ ಉಳಿಯಲ್ಲ. ನಾವೆಲ್ಲರೂ ಅದಕ್ಕೆ ತಯಾರಾಗೋಣ, ಪಾರ್ಲಿಮೆಂಟ್ ಗೆಲ್ಲಿಸಿ, ಮಿಕ್ಕಿದ್ದೆಲ್ಲ ಒಳ್ಳೇದಾರ ಹಾಗೇ ಆಗುತ್ತೆ ಅನ್ನೋ ವಿಶ್ವಾಸ